ನಾವೀಗ ಪಿ ಸಿ ಡಿ ಬಗ್ಗೆ ಮಾತಾಡ್ತಾ ಥೈರಾಯ್ಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜೊತೆಗೆ ಇನ್ಫರ್ಟಿಲಿಟಿ ಅಂತ. ಸೊ ಪಿ ಸಿ ಡಿ, ಥೈರಾಯ್ಡು, ಇನ್ಫರ್ಟಿಲಿಟಿ ಅಂದರೆ ಇಂಟರ್ನಲ್ ಲಿಂಕ್ಡ್ ಅಂತ ಅನ್ಕೋಬೇಕಾ ನಾವು ಅಂತ? ಸೊ ಈಗ ಪಿ ಸಿ ಒ ಡಿ ಫೈಬ್ರಾಯ್ಡ್ ಅಂತ ಹೇಳಿದಾಗ ಸೊ ಕೆಲವು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಇರುತ್ತೆ, ಫೀಚರ್ಸ್ ಇರುತ್ತೆ. ಸೊ ಪಿ ಸಿ ಒ ಡಿನಲ್ಲಿ ನಾವು ಹೆಚ್ಚಾಗಿ ಈಗ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ನೋಡ್ತೀವಿ. ಹಾಗೆ ಫೈಬ್ರಾಯ್ಡ್ ಕೂಡ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ಬರೋದ್ರಿಂದ ಸೊ ಕೆಲವ್ರಿಗೆ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫೈಬ್ರಾಯ್ಡ್ ಅಂತ ನೋಡಿದಾಗ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ನೋಡ್ತೀವಿ. ಸೊ 40+ ಏಜ್ ಗ್ರೂಪಲ್ಲಿ ಜಾಸ್ತಿ, ಅಂದರೆ ಗರ್ಭಕೋಶ, ಕೆಲವರು ಹಿಸ್ಟೆಕ್ಟಮಿ ಕಂಡೀಷನ್ಸ್ ಕೂಡ ಹೋಗಿರ್ತಾರೆ. ಸೊ ಫೈಬ್ರಾಯ್ಡ್ಗೆ ಬೇರೆ ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಸರ್ಜರಿನೇ ಮಾಡಿಸ್ಕೊಳ್ಬೇಕು ಅಂತ. ಸೊ ಫೈಬ್ರಾಯ್ಡ್ ಅಂತ ಹೇಳಿದಾಗ ವಿಚ್ ಇಸ್ ಎ ನಾನ್ ಕ್ಯಾನ್ಸರಸ್ ಎಕ್ಸೆಸಿವ್ ಯುಟ್ರೈನ್ ಗ್ರೋತ್ ಟಿಶ್ಯೂ ಅಂತ ಹೇಳ್ತೀವಿ. 90% ಆಫ್ ದಿ ಕೇಸಸ್ ಅಲ್ಲಿ ಅದು ಯಾವುದೇ ರೀತಿ ಮ್ಯಾಲಿಗ್ನೆನ್ಸಿ ಇರೋದಿಲ್ಲ. ಬಟ್ ಇನ್ ಸಮ್ 10% ಆಫ್ ದಿ ಕೇಸಸ್ ಅದು ಮ್ಯಾಲಿಗ್ನೆನ್ಸಿ ಕೂಡ ಆಗ್ಬೋದು, ಅಂದ್ರೆ ಕ್ಯಾನ್ಸರಸ್ ಕಂಡೀಷನ್ ಕೂಡ ಆಗ್ಬೋದು. ಸಮ್ಟೈಮ್ಸ್ ಎಮರ್ಜೆನ್ಸಿ ಸರ್ಜರಿ ಕೂಡ ಒಳಗಾಗುವಂಥದ್ದು. ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ನೋಡಬೇಕಾಗುತ್ತೆ.